ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಅಮೆರಿಕಾಗೆ ಪ್ರಯಾಣಿಸಲು ಕೊನೆಗೂ ವಿದೇಶಾಂಗ ಸಚಿವಾಲಯ ಅಸ್ತು ಎಂದಿದೆ. ಇದಕ್ಕೆ ಕೋಪಗೊಂಡಿರುವ ಖರ್ಗೆ ಮೊದಲ ಹಂತದಲ್ಲಿ ಅರ್ಜಿಯನ್ನ ಏಕೆ ತಿರಸ್ಕರಿಸಲಾಯಿತು ಎಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಅಮೆರಿಕ ಭೇಟಿಗೆ ವಿದೇಶಾಂಗ ಸಚಿವಾಲಯ ಅನುಮತಿ ನೀಡಿದೆ. ಈ ಹಿಂದೆ ಕೇಂದ್ರ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಭೇಟಿಗೆ ಅನುಮತಿಯನ್ನ ನಿರಾಕರಿಸಿತ್ತು. ಈ ನಿರ್ಧಾರ ಬದಲಾವಣೆ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಪ್ರಿಯಾಂಕ ಖರ್ಗೆ ಎಂಇಎ ಯು-ಟರ್ನ್ ತೆಗೆದುಕೊಂಡಿದೆ ಮತ್ತು ಅಮೆರಿಕ ಭೇಟಿಗೆ ಅನುಮತಿ ನೀಡುವ ಹಿಂದಿನ ನಿರ್ಧಾರವನ್ನ ರದ್ದುಗೊಳಿಸಿದೆ ಅಂತ ಉಲ್ಲೇಖ ಕೂಡ ಮಾಡಿದ್ದಾರೆ. ಖರ್ಗೆ ಅವರು ಎಕ್ಸ್ನಲ್ಲಿ ವಿವರವಾದ ಪೋಸ್ಟ್ ಮಾಡಿದ್ದು, ಜೂನ್ 14ರಿಂದ 27ರವರೆಗೆ ಎರಡು ಪ್ರಮುಖ ಜಾಗತಿಕ ವೇದಿಕೆಗಳಲ್ಲಿ ಕರ್ನಾಟಕ ಸರ್ಕಾರವನ್ನ ಪ್ರತಿನಿಧಿಸಲು ಮತ್ತು ಸಹಯೋಗ ಹಾಗೂ ಹೂಡಿಕೆಗಳಿಗಾಗಿ ಉನ್ನತ ಕಂಪನಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳೊಂದಿಗಿನ 25 ಅಧಿಕೃತ ಸಭೆಗಳನ್ನ ನಡೆಸಲು ತಮ್ಮ ಅಮೆರಿಕ ಪ್ರಯಾಣಕ್ಕೆ ಅನುಮತಿಯನ್ನ ಕೋರಿದ್ದೆ. ಈ ಅರ್ಜಿಯನ್ನ ಮೇ 15ರಂದು ಸಲ್ಲಿಸಲಾಗಿತ್ತು. ನಂತರ ಅದನ್ನ ಜೂನ್ 4ರಂದು ತಿರಸ್ಕಾರವನ್ನ ಮಾಡಿದ್ರು. ಸಚಿವರು ಇಲ್ಲದೆ ಅಧಿಕಾರಿ ನಿಯೋಗಕ್ಕಾಗಿ ಅರ್ಜಿಯನ್ನ ಜೂನ್ 6ರಂದು ಸಲ್ಲಿಸಲಾಯಿತು. ಇನ್ನು ಜೂನ್ 11ರಂದು ಅನುಮೋದನೆಯನ್ನ ಪಡೆಯಲಾಯಿತು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಇನ್ನು ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಅರ್ಜಿಯನ್ನ ಯಾವುದೇ ಅಧಿಕೃತ ವಿವರಣೆಯಿಲ್ಲದೆ ತಿರಸ್ಕಾರ ಮಾಡಲಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಬಹಿರಂಗಪಡಿಸಿರುವಂತದ್ದು. ಇನ್ನು ಅರ್ಜಿಯನ್ನ ಜೂನ್ 12ರಂದು ಸಲ್ಲಿಸಲಾಯಿತು ಮತ್ತು ಜೂನ್ 14ರಂದು ಇತ್ಯರ್ಥಪಡಿಸಲಾಗಿದೆ. ಅಮೆರಿಕಕ್ಕೆ ಪ್ರಯಾಣಿಸಲು ಅನುಮತಿ ನೀಡಲು ವಿದೇಶಾಂಗ ಸಚಿವಾಲಯ ನಿರ್ಧಾರವನ್ನ ಮಾಡಿದ ನಂತರ ಅವರ ಅರ್ಜಿಯನ್ನ ಮೊದಲ ಹಂತದಲ್ಲಿ ಯಾಕೆ ತಿರಸ್ಕಾರ ಮಾಡಿದ್ರು ಅಂತ ಖರ್ಗೆ ಈಗ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಈ ವಿಷಯ ಸಾರ್ವಜನಿಕವಾದ ನಂತರ ಯಾವುದೇ ರೀತಿಯ ಹೊಣೆಗಾರಿಕೆಗೆ ಎಂಇಎ ತನ್ನ ಹಿಂದಿನ ಆದೇಶವನ್ನ ರದ್ದುಗೊಳಿಸಿದೆಯೇ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಮೆರಿಕ ಭೇಟಿ ಮನವಿಯನ್ನ ವಿದೇಶಾಂಗ ಸಚಿವಾಲಯ ನಿರಾಕರಿಸಿದ ನಂತರ ಕಾಂಗ್ರೆಸ್ ನಾಯಕ ಮತ್ತು ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಕೇಂದ್ರ ಸರ್ಕಾರವನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಅಮೆರಿಕಕ್ಕೆ ಭೇಟಿ ನೀಡಲು ಅನುಮತಿ ನಿರಾಕರಣೆ ಮಾಡಿದ್ದಕ್ಕೆ ಕಾರಣವನ್ನ ಸ್ಪಷ್ಟಪಡಿಸುವಂತೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರಿಗೆ ಪತ್ರ ಬರೆಯೋದಾಗಿ ಕೂಡ ತಿಳಿಸಿದ್ರು. ಈ ಬಗ್ಗೆ ಮಾಹಿತಿ ನೀಡಿದಂತ ಪ್ರಿಯಾಂಕ ಖರ್ಗೆ ಅವರು ಎಕ್ಸ್ ಪೋಸ್ಟ್ಗೆ ಪ್ರತ್ಯುತ್ತರಿಸಿದ ಸುರ್ಜೇವಾಲಾ ಕೇಂದ್ರ ಸರ್ಕಾರದ ಸಂಕುಚಿತ ಮನೋಭಾವದಿಂದ ವರ್ತನೆಯನ್ನ ಮಾಡ್ತಾ ಇದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.